ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಒಂದು ವಿಡಿಯೋ ಪ್ರೆಗ್ನೆಂಟ್ ಇರ್ತಾರಲ್ಲ ಅಂಥವ್ರಿಗೆ ಸಮ್ಮರಲ್ಲಿ ಒಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊತೀನಿ. ಈ ಒಂದು ಸಮ್ಮರಲ್ಲಿ ಪ್ರೆಗ್ನೆಂಟ್ಗಳಿಗೆ ತುಂಬಾ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನಾರ್ಮಲ್ ಇರೋರಿಗೇ ಸಮ್ಮರ್ ತಡ್ಕೊಳಕ್ಕಾಗೋದಿಲ್ಲ, ಅಂಥದ್ರಲ್ಲಿ ಪ್ರೆಗ್ನೆಂಟ್ ಇರೋರಂತೂ ಹೇಳಂಗೆ ಇಲ್ಲ. ಊಟ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಏನೂ ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಈ ಥರ ತುಂಬ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ. ಸೊ ಆದ್ದರಿಂದ ನಾನು ಫಾಲೋ ಮಾಡುವಂತಹ ಒಂದಷ್ಟು ಸಮ್ಮರ್ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊತೀನಿ. ಇದು ಪಕ್ಕಾ ಯೂಸ್ಫುಲ್ ಆಗುತ್ತೆ. ಯೂಸ್ ಆದರೆ ನೀವೇನು ಮಾಡಬೇಕಂದ್ರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಬೇಕು. ಸೊ ಇವಾಗ ಮೊದಲನೇದಾಗಿ ಸಮ್ಮರಲ್ಲಿ ಆದಷ್ಟು ಪ್ರೆಗ್ನೆಂಟ್ ಇರೋರು ಹೀಟ್ ಫುಡ್ಗಳನ್ನ ಅವಾಯ್ಡ್ ಮಾಡಿ. ತುಂಬ ಅಂದರೆ ಅವಾಯ್ಡ್ ಮಾಡಿ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಏನೇ ಒಂದು ಹೀಟ್ ಫುಡ್ಗಳನ್ನ ತಗೊಂಡಾಗ ಅದ್ರ ಜೊತೆಗೆ ಸ್ವಲ್ಪ ತಂಪಾಗಿರುವಂತಹ ಒಂದು ಫುಡ್ಗಳನ್ನ ಸೇರಿಸ್ಕೊಂಡು ಬ್ಯಾಲೆನ್ಸಲ್ಲಿ ನೀವು ಊಟನ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಾಂದರೆ ಹೆವಿ ಹೀಟ್ ಆದ್ರೂ ಬಾಡಿ ತಡ್ಕೊಳಕ್ಕಾಗೋದಿಲ್ಲ, ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಹೀಟ್ ಆದಾಗ ಮತ್ತೆ ನಾವೇನು ಮಾತ್ರೆ ತಗೊಳಕ್ಕಾಗಲ್ಲ, ಯಾವುದೇ ಪ್ರಿಕಾಷನ್ಸ್ಗಳನ್ನೂ ಕೂಡ ನಾವು ತಗೊಳಕ್ಕಾಗೋದಿಲ್ಲ. ಹೀಟ್ ಆದಾಗ ಏನಾಗುತ್ತೆ, ತಲೆ ಉರಿ ಬರೋದು, ಕಾಲುರಿ ಮತ್ತು ಸೊಂಟ ನೋವು ಬರೋದು ಚಾನ್ಸಸ್ ಕೂಡ ಇರುತ್ತೆ ಒಂದು ಪ್ರೆಗ್ನೆಂಟಲ್ಲಿ. ಮತ್ತು ಕೈಕಾಲು ಉರಿ ಮತ್ತು ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆದಷ್ಟು ಹೀಟ್ ಫುಡ್ಗಳನ್ನ ಅವಾಯ್ಡ್ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಸಪೋಸ್ ತಗೊಳ್ತೀನಿ ಅಂತಂದ್ರೂ ಅದ್ರ ಜೊತೆಗೆ ಸ್ವಲ್ಪ ತಂಪಾಗಿರುವಂತಹ ಸ್ವಲ್ಪ ಫ್ರೂಟ್ಸ್ಗಳಾಗಿರಲಿ, ಮಜ್ಜಿಗೆಗಳಾಗಿರಲಿ, ಮತ್ತು ಸಲಾಡ್ಗಳಾಗಿರಲಿ, ಸೌತೆಕಾಯಿ ಆಗಿರಲಿ, ಈ ಥರ ಕೂಲ್ ಮಾಡುವಂತಹ ಒಂದಷ್ಟು ಫುಡ್ಗಳನ್ನ ಆ್ಯಡ್ ಮಾಡಿಕೊಂಡು ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ಸ್ವಲ್ಪ ನಮ್ಮ ಒಂದು ಈ ಸಮ್ಮರಲ್ಲಿ ಆಯಿಲ್ ಬಾತ್ ಮಾಡೋದು ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಇರೋರು ಮೇಯ್ನಾಗಿ ಒಂದು ವಾರದಲ್ಲಿ 3 ಸಲಿನಾದರೂ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋದಾಗಿರಲಿ, ನೀಟಾಗಿ ತಲೆಗೆ ಎಣ್ಣೆ ಹಾಕೊಳ್ಳೋದಾಗಿರಲಿ, ಅಥವಾ ಹರಳೆಣ್ಣೆನ ಯೂಸ್ ಮಾಡೋದಾಗಿರಲಿ. ಸ್ನಾನ ಮಾಡಬೇಕಾದ್ರೆ ಹರಳೆಣ್ಣೆನ ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದು. ಕೆಲವೊಬ್ಬರಿಗೆ ಹರಳೆಣ್ಣೆ ಹಾಕೊಳ್ಳೋಕೆ ಆಗೋದಿಲ್ಲ. ಸೊ ಅಂಥವರು ಸ್ವಲ್ಪ ಅದಕ್ಕೆ ಸ್ವಲ್ಪ ಬೇರೆ ಥರ ಬಾದಾಮ್ ಆಯಿಲು ಎರಡು ಮಿಕ್ಸ್ ಮಾಡಿಕೊಂಡು ನೆತ್ತಿಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದು 1-2 ಅವರ್ ಅಂತ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಾಡಿನ ತುಂಬಾ ತಂಪು ಮಾಡುತ್ತೆ. ಮತ್ತು ಈ ಬೆರಡುಗಳು ಬರುತ್ತೆ ನೋಡಿ, ಕಾಲಿನ ಬೆರಡುಗಳು ಬರುತ್ತೆ ನೋಡಿ, ಅಲ್ಲಿಗೆ ಸ್ನಾನ ಮಾಡೋದು 2 ಅವರ್ಸ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಹರಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಬಾಡಿಯಲ್ಲಿರುವಂತಹ ಒಂದು ಹೀಟ್ ಆಚೆ ಕಡೆ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಈ ಸಮ್ಮರಲ್ಲಿ ಯೂಸ್ ಮಾಡ್ತಾ ಇರ್ಬೇಕು. ಒಂದ್ಸಲ ಹೀಟ್ ಆಯಿತು ಅಂತಂದರೆ ಬಾಡಿಯಲ್ಲಿ ಸುಮ್ಮನೆ ಪ್ರಾಬ್ಲಮ್ಗಳಾಗುತ್ತೆ, ಉರಿ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಕಣ್ಣೂರಿನೂ ಕೂಡ ಈ ಸಮ್ಮರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಂಥವರು ಸ್ವಲ್ಪ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಇವಾಗ ನಾರ್ಮಲಾಗಿ ಹಾಲು ಬರುತ್ತೆ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಹರಳೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಒಂದು ಕ್ರೀಮ್ ಥರ ಆಗುತ್ತೆ. ಆ ಕ್ರೀಮ್ನ ಸ್ವಲ್ಪ ಕಾಟನ್ಗೆ ಹಚ್ಕೊಂಡು ಕಣ್ಣತ್ರ ಇಟ್ಕೊಳ್ಳೋದ್ರಿಂದ ಕಣ್ಣಿಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಕಣ್ಣಲ್ಲಿ ಏನೇ ಉರಿಗಳಿದ್ರು ಮತ್ತು ಕಣ್ಣೆಲ್ಲ ಸ್ವಲ್ಪ ರೆಡ್ ಆದಾಗ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಇದೊಂದು ಹೋಮ್ ರೆಮಿಡಿ ಅಂತಾನು ಹೇಳ್ಬೋದು. ನಾರ್ಮಲ್ ಹಾಲು ಯೂಸ್ ಮಾಡ್ಬೋದು. ಅದು ಸಪೋಸ್ ಅದ್ರ ಜೊತೆಗೆ ತಾಯಿಯ ಎದೆ ಹಾಲನ್ನು ಕೂಡ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ಹಳೆ ಕಾಲದವರೆಲ್ಲ ಏನಾದರೂ ಕಣ್ಣೋವು ಅಥವಾ ಕಣ್ಣಲ್ಲಿ ಏನಾದರೂ ಬಿದ್ದುಕೊಂಡಾಗ ಏನು ಮಾಡ್ತಾರೆ, ಯಾರಾದರೂ ಪ್ರೆಗ್ನೆಂಟ್ ಇರೋರಿದ್ರೆ ಯಾರಾದರೂ ಪಾಪ ಆಗಿರೋರಿದ್ರೆ ಏನು ಮಾಡ್ತಾರೆ, ಹಾಲನ್ನ ತೆಗೆದು ಕಣ್ಣಿಗೆ ಬಿಟ್ಕೊತಾರೆ. ಆವಾಗ ಏನಾಗುತ್ತೆ, ಕಣ್ಣಲ್ಲಿ ಏನೇ ಕಸ ಇದ್ರೂ ಆಚೆ ಬಂದ್ಬಿಡುತ್ತೆ. ಇದು ತುಂಬಾ ಯೂಸ್ ಆಗುವಂತಹ ಒಂದು ಟಿಪ್ಪು, ಹಳೆ ಕಾಲದಿಂದನೂ ಬಂದಿರೋದು. ಇದು ತುಂಬಾ ಒಳ್ಳೆಯದು. ಇದನ್ನು ಕೂಡ ನೀವು ಯೂಸ್ ಮಾಡಿ. ಅದಾದಮೇಲೆ ಸೊಪ್ಪಲ್ಲೂ ಕೂಡ ನಾವು ಹೀಟಾಗಿರುವಂತಹ ಒಂದು ಸೊಪ್ಪುಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಚಕ್ಕೋತ ಸೊಪ್ಪಾಗಿರಲಿ, ಸಬ್ಸಿಗೆ ಸೊಪ್ಪಾಗಿರಲಿ, ಇದು ಹೀಟಾಗಿರುತ್ತೆ. ಇದನ್ನ ನಾವು ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇದ್ರ ಜೊತೆಗೆ ತಂಪಾಗಿರುವಂತಹ ಸೊಪ್ಪುಗಳನ್ನ ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ಏನು ಆ ಥರ ನಮಗೆ ಹೀಟ್ ಆ ಥರ ಅನ್ಸೋದಿಲ್ಲ, ತಂಪಾಗೇನೆ ಇರುತ್ತೆ.
ಇದನ್ನು ಕೂಡ ನಾವು ಈಗ ಸೊಪ್ಪನ್ನ ತಿನ್ನಲೇಬೇಕು ಅಂದ್ಬಿಟ್ಟು ಹೀಟ್ ಅಂತ ನಾವು ಬಿಟ್ಬಿಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಸ್ವಲ್ಪ ತಂಪಾಗಿರೋ ಫುಡ್ಗಳನ್ನ ಸೇರಿಸ್ಕೊಂಡು ಕುಕ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ಒಳ್ಳೆಯದು, ಬಾಡಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಮತ್ತು ಈ ಟೈಮಲ್ಲಿ ಮಾತ್ರೆಗಳನ್ನ ನಾವು ತಗೋತಾ ಇರ್ತೀವಿ, ಮಾತ್ರೆಗಳಿಂದನೂ ಕೂಡ ಹೀಟ್ ಆಗ್ತಾ ಇರುತ್ತೆ, ಹುಣ್ಣಾಗ್ತಾ ಇರುತ್ತೆ. ಸೊ ಅದರಿಂದ ಏನು ಮಾಡಬೇಕಂದ್ರೆ ಆ ಥರ ಏನಾದರೂ ಸಪೋಸ್ ಆದರೆ ಡಾಕ್ಟರ್ ಹತ್ರ ನೀವು ಹೇಳಿ ಅದಕ್ಕೆ ರಿಲೇಟೆಡ್ ಏನಾದ್ರೂ ಸೊಲ್ಯೂಷನ್ ಇದೆ ನೋಡ್ಕೊಬೋದು. ಮನೆಯಲ್ಲಂತೂ ಯಾವುದೇ ಹೋಮ್ ರೆಮಿಡಿನ ನೀವು ಮಾಡೋಕೆ ಹೋಗಬೇಡಿ. ಇದು ಪ್ರೆಗ್ನೆಂಟ್ ಇರೋರ್ಗಂತೂ ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಅದಕ್ಕಂದರೆ ಬೇಬಿ ಇರೋದ್ರಿಂದ ನೀವು ಯಾವುದೇ ಪ್ರಿಕಾಷನ್ ಮತ್ತು ಆದಷ್ಟು ಈ ಒಂದು ಸಮ್ಮರಲ್ಲಿ ಎಳ್ನೀರಾಗಿರಲಿ ಮತ್ತು ಫ್ರೆಶ್ ಜ್ಯೂಸ್ಗಳಾಗಿರಲಿ, ಮಜ್ಜಿಗೆಗಳಾಗಿರಲಿ, ಈ ಥರ ನಾವು ದಿನಕ್ಕೆ ಒಂದು 2 to 3 ಲೀಟರ್ಸ್ ಆದ್ರೂ ನಾವು ನೀರನ್ನ ತಗೋಬೇಕು. ಇದರ ನೀರಿನ ಜೊತೆಗೆ ಇದನ್ನು ಆ್ಯಡ್ ಮಾಡಿಕೊಂಡು 2ರಿಂದ 2 to 3 ಲೀಟರ್ಸ್ ಒಂದು ನೀರನ್ನ ನಾವು ತಗೊಳ್ಳೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ. ಬಾಡಿ ಯಾವಾಗ ಡಿಹೈಡ್ರೇಟ್ ಆಗುತ್ತೆ ಆವಾಗಲೇ ನಮಗೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಚೆನ್ನಾಗಿ ನೀರನ್ನ ಕುಡಿಬೇಕು. ಮತ್ತು ಡೈಲಿ ನಾವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಫ್ರೆಶ್ ಆಗಿ ಅನಿಸುತ್ತೆ. ಬೆಳಿಗ್ಗೆ ಆದರೂ ಮಾಡ್ಕೊಬೋದು, ಸಾಯಂಕಾಲ ಆದ್ರೂ ಕೂಡ ಮಾಡ್ಕೊಬೋದು. ಮತ್ತು ಆದಷ್ಟು ಸಮ್ಮರ್ ಟೈಮಲ್ಲಿ ಲೂಸ್ ಆಗಿರುವಂತಹ ಬಟ್ಟೆಗಳನ್ನ ವೇರ್ ಮಾಡಬೇಕು. ಲೂಸ್ ಆಗಿರುವಂತಹ ಒಂದು ಇನ್ನರ್ ವೇರ್ಸ್ಗಳಾಗಿರಲಿ, ಈ ಥರ ವೇರ್ ಮಾಡೋದ್ರಿಂದ ಆದಷ್ಟು ಕಂಫರ್ಟಬಲ್ ಆಗಿ ಇರುತ್ತೆ. ಹಿಂಸೆ ಅಂತಂದ್ರೂ ಆಗೋದಿಲ್ಲ. ಸಮ್ಮರ್ ಟೈಮಲ್ಲಿ ಲೂಸ್ ಆಗಿರೋ ಬಟ್ಟೆಗಳನ್ನ ವೇರ್ ಮಾಡಬೇಕು. ಮೆಟನರಿ ಡ್ರೆಸ್ಸಸ್ಗಳಂತಲೇ ಸಿಗುತ್ತೆ ಇವಾಗಂತೂ, ತುಂಬಾ ವೆರೈಟಿಯಾಗಿ ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ನೀವು ಲೂಸ್ ಆಗಿರುವಂತಹ ಬಟ್ಟೆಗಳು ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಈ ಇಷ್ಟು ಟಿಪ್ಸ್ಗಳನ್ನ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಪ್ರೆಗ್ನೆಂಟ್ ಇರೋರು ಫಾಲೋನ ಮಾಡಿ. ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯೂಸ್ಫುಲ್ ಅನಿಸಿದೆ ಅಂದರೆ ಒಂದು ಕಾಮೆಂಟ್ನ ಮಾಡಿ, ಲೈಕ್ ಮಾಡಿ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್.